ಗದಗ್ನ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಎಲ್ಲ ಶಾಲೆಗಳ ಪ್ರಾಂಶುಪಾಲ ಯಾರಿದಿರಲ್ಲ, ಒಂದು ಡಿಸೈಡ್ ಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ಆ್ಯಕ್ಚುಲಿ ಈ ಥರ ಅಪರೂಪವಾಗಿ ಸಿಗುತ್ತೆ ಇವೆಲ್ಲ. ಈಗ ನಡೀತಾ ಇದೆ ಉತ್ಖನನ, 8ನೇ ದಿನಕ್ಕೆ ಬಂದಿದೆ. ಒಂದಿಷ್ಟು ವಿಶೇಷತೆಗಳು ಈಗ ಮತ್ತೆ ಲಭ್ಯವಾಗ್ತಾ ಇದೆ. 8 ಅಡಿ ಆಳಕ್ಕೆ ಹೋಗಿದೆ, ಇನ್ನೂ ಆಳಕ್ಕೆ ಹೋಗ್ತಾ ಇದ್ರೆ ಇನ್ನೇನೇನು ಸಿಗುತ್ತೋ. ಬಟ್ ಐತಿಹಾಸಿಕವಾಗಿ ಇದರ ಹಿನ್ನೆಲೆಗಳನ್ನು ನೋಡಿದಾಗ ಅಬ್ಬಬ್ಬಬ್ಬಬ್ಬ ಏನ್ರಿ ಗತವೈಭವಗಳು. ಇಲ್ಲಿ ಯಾರೆಲ್ಲ ದಾಳಿ ಮಾಡಿದ್ರು, ಆ ದಾಳಿಗಳ ಮಧ್ಯದಲ್ಲಿ ಲೂಟಿಯನ್ನು ಮಾಡ್ಕೊಂಡು ಹೋದ ನಂತರವೂ ಇವೆಲ್ಲ ಇನ್ನೂ ಉಳಿದಿದ್ದಾವೆ ಅಂತಂದರೆ ಅಚ್ಚರಿನೇ. ವಿದೇಶಿಗರೆಲ್ಲ ಹೋಗಿದ್ರಂತೆ ಇವತ್ತು. ಏನು ಮಾಡಿದ್ರು ಅವರು ಅಲ್ಲಿ ಹೋಗಿ? ಸ್ಟೋರಿ ನೋಡಿ. ಲಕ್ಕುಂಡಿಯಲ್ಲಿ 8ನೆಯ ದಿನದ ಉತ್ಖನನ. ಇಂದಿನ ಉತ್ಖನನದಲ್ಲಿ ಸಿಕ್ತು ಮಣ್ಣಿನ ಬಿಲ್ಲೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿಂದು 8ನೆಯ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಪುರಾತತ್ವ ಇಲಾಖೆ, ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗದಲ್ಲಿ ಈ ಉತ್ಖನನ ಕಾಮಗಾರಿ ನಡೀತಾ ಇದೆ. ಕಳೆದ 7 ದಿನದಿಂದ ಸುಮಾರು 7 ಅಡಿಯಷ್ಟು ಆಳಕ್ಕೆ ಅಗೆಯಲಾಗಿತ್ತು. ಈವರೆಗೆ ಪ್ರಾಚೀನ ಅವಶೇಷಗಳು, ಮೂಳೆಗಳು, ಕವಡೆಗಳು, ಮಡಿಕೆಯ ಅವಶೇಷಗಳು, ನಾಗರಕಲ್ಲು, ಶಿವಲಿಂಗ ಪಾಣಿಪೀಠ ಸಿಕ್ಕಿದ್ವು. ಇಂದಿನ ಉತ್ಖನನದ ವೇಳೆ ಮಣ್ಣಿನ ಬಿಲ್ಲೆ ಸೇರಿದಂತೆ ಅನೇಕ ವಸ್ತುಗಳು ಪತ್ತೆಯಾಗಿದೆ. ಉತ್ಖನನ ಆಳಕ್ಕೆ ಇಳಿದಂತೆಲ್ಲ ಕುತೂಹಲ ಮೂಡಿಸುತ್ತಿದೆ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 8ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಇದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆ ಅನ್ನೋದನ್ನು ನಮ್ಮ ಹಿಂಭಾಗದಲ್ಲಿ ತೋರಿಸ್ತಾ ಇದ್ವಿ. ಇವತ್ತು ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇವತ್ತು 8ನೇ ದಿನದ ಉತ್ಖನನ ಆರಂಭವಾಗಿದೆ. ಏನು ಕಳೆದ 7 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇತ್ತು. ಇಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಸಹ ಸಿಕ್ಕಿದ್ದು, ಜೊತೆಗೆ ಬಿಲ್ಲೆಗಳು, ಮಣ್ಣಿನ ಮಡಿಕೆಗಳು, ಜೊತೆಗೆ ಮೂಳೆಗಳು ಸೇರಿದಂತೆ ಅನೇಕ ಶಿಲಾಕೃತಿಗಳು ಸಹ ಇಲ್ಲಿ ದೊರೆತಿದ್ದು. ಈಗ ಸುಮಾರು 7 ಅಡಿಯಷ್ಟು ಆಲ್ರೆಡಿ ಈಗ ಆಳಕ್ಕೆ ಹೋಗಿದ್ದಾರೆ. ಇನ್ನು ಮುಂದೆ ಈ ಒಂದು ಲಕ್ಕುಂಡಿಯ ನೈಜ ಸ್ಥಿತಿ ಗೊತ್ತಾಗಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಈ ಒಂದು ಕಲ್ಲು ಬಂಡೆಗಳನ್ನು ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತಿದ್ವಿ. ಸಾಕಷ್ಟು ಕಲ್ಲು ಬಂಡೆಗಳು ಸಹ ಇಲ್ಲಿ ದೊರಕಿರುವಂಥದ್ದು. ಯಾಕೆಂದರೆ ಇವು ಏನು ಮುನ್ಸೂಚನೆ ಕೊಡ್ತಾವೆ ಅಂತಂದರೆ ಇಲ್ಲಿ ಏನಾದರೂ ಒಂದು ಐತಿಹಾಸಿಕ ದೇವಸ್ಥಾನಗಳು ಇತ್ತು ಅನ್ನುವಂಥದ್ದನ್ನು. ಯಾಕೆ ಅಂತಂದರೆ ಈ ಒಂದು ದೇವಸ್ಥಾನಗಳು ಏನಾದರೂ ಅವನತಿ ಹೊಂದಿದಂಥ ಸಂದರ್ಭದಲ್ಲಿ, ಅವು ಹುದುಗಿದಂಥ ಸಂದರ್ಭದಲ್ಲಿ ಅವುಗಳ ಮೇಲೆ ಈ ಥರ ಬಂಡೆಗಳನ್ನಿಟ್ಟು ಅವುಗಳನ್ನು ಮುಚ್ಚಿರ್ತಾರೆ ಅನ್ನುವಂಥದ್ದು ಕೂಡ ಇತಿಹಾಸಕಾರರು ಹೇಳುವಂಥದ್ದು. ಮತ್ತೊಂದು ಕುತೂಹಲಕಾರಿಯಾದಂತಹ ಒಂದು ವಸ್ತು ಸಿಕ್ಕಿದೆ. ಅದು ಎಲ್ಲಿ ಅಂತಂದರೆ, ನಾವು ನೋಡ್ತಿರ್ಬೋದು ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಏನು ಉತ್ಖನನ ನಡೀತೆ. ಉತ್ಖನನ ನಡೆಯುವಂಥ ಸಂದರ್ಭದಲ್ಲಿ ಬಿ ಅನ್ನುವಂಥ ಗುಂಡಿಯಲ್ಲಿ ಒಂದು ಅಪರೂಪದ ಒಂದು ಕಬ್ಬಿಣದ ಒಂದು ಉಂಡೆ ಸಿಕ್ಕಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ನಮ್ಮ ಒಂದು ಕೈಯಲ್ಲಿದೆ, ತೋರಿಸ್ತಾ ಇದ್ದೀನಿ. ಇದು ಕಬ್ಬಿಣದ ಅದಿರಿನಿಂದ ಕೂಡಿದಂತಹ ಉಂಡೆ ಇವತ್ತು ಪತ್ತೆಯಾಗಿದೆ. ಇದು ಸಾಕಷ್ಟು ಕುತೂಹಲವನ್ನು ಸಹ ಮೂಡಿಸ್ತದೆ. ಈ ಒಂದು ಮಣ್ಣು ಅಗೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಶೇಷಗಳು ಸಹ ಪತ್ತೆಯಾಗ್ತವೆ. ಅದರಲ್ಲಿ ಇವತ್ತು ಕಬ್ಬಿಣದ ಒಂದು ಉಂಡೆ ಕೂಡ ಸಿಕ್ಕಿರುವಂಥದ್ದು. ಇದು ತುಂಬಾ ಗಟ್ಟಿಯಾಗಿದೆ. ಈ ಮಣ್ಣು ಮಿಶ್ರಿತ ಈ ಒಂದು ಲೋಹದಲ್ಲಿ ಏನೆಲ್ಲ ಇರಬಹುದು ಅನ್ನುವಂಥ ಅಂಶಗಳು ಸಹ, ಯಾಕಂದರೆ ಈ ಒಂದು ಕಬ್ಬಿಣದ ಅಂಶದಲ್ಲಿರುವಂಥ ಮಣ್ಣಿನಲ್ಲಿ ಸಾಕಷ್ಟು ಬಂಗಾರದ ಅಂಶಗಳು ಸಹ ಸಿಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಹಾಗಾಗಿ ಈ ಒಂದು ತಜ್ಞರ ಪ್ರಕಾರ ಎಲ್ಲಿ ಅದಿರಿರುತ್ತೆ ಅದಿರಲ್ಲೂ ಕೂಡ ಬಂಗಾರ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಈಗ ಆ ಬಂಗಾರ ಮಿಶ್ರಿತ ಅಂದರೆ ಕಬ್ಬಿಣ ಮಿಶ್ರಿತ ಒಂದು ಅದಿರು ಸಹ ಸಿಕ್ಕಿರುವಂಥದ್ದು. ಇದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಯಾಕಂದರೆ ಈ ಒಂದು ಉತ್ಖನನ ಭೂಮಿ ಅಗೆದಂತೆಲ್ಲ ಭೂಗರ್ಭದಲ್ಲಿ ಇನ್ನೂ ಏನೇನೋ ಅವಶೇಷಗಳು ಪತ್ತೆ ಆಗ್ತವೆ ಅನ್ನುವಂಥ ಕುತೂಹಲ ಸಿಗ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾಗಿ ಈಗ ಪ್ರತಿದಿನ ಒಂದಲ್ಲ ಒಂದು ಪ್ರಾಚ್ಯಾವಶೇಷಗಳು, ಅನೇಕ ವಸ್ತುಗಳು ಸಿಗುತ್ತೆ. ನಿಧಿ ಸಿಕ್ಕ ಜಾಗವಾಯಿತು ಟೂರಿಸ್ಟ್ ಪ್ಲೇಸ್. ಲಕ್ಕುಂಡಿಗೆ ಫ್ರಾನ್ಸ್ ಪ್ರವಾಸಿಗರ ಭೇಟಿ. ಪ್ರಜ್ವಲ್ ಪ್ರಾಮಾಣಿಕತೆಗೆ ಪ್ರವಾಸಿಗರ ಮೆಚ್ಚುಗೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಜಾಗ ಈಗ ಟೂರಿಸ್ಟ್ ಪ್ಲೇಸ್ ಆಗಿ ಹೋಗಿದೆ. ನಿಧಿ ಸಿಕ್ಕ ಜಾಗಕ್ಕೆ ಫ್ರಾನ್ಸ್ನ ಪ್ರವಾಸಿಗರು ಭೇಟಿ ನೀಡ್ತಾ ಇದ್ದಾರೆ. 15 ವಿದೇಶಿ ಪ್ರವಾಸಿಗರ ತಂಡ ನಿಧಿ ಸಿಕ್ಕ ಜಾಗಕ್ಕೆ ಕುತೂಹಲದಿಂದ ವೀಕ್ಷಣೆ ಮಾಡಿದೆ. ಅಲ್ಲದೆ ಭೂಮಿಯಲ್ಲಿ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟು ಪ್ರಾಮಾಣಿಕತೆ ಮೆರೆದ ಪ್ರಜ್ವಲ್ಗೆ ಅಭಿನಂದಿಸಿದ್ದಾರೆ. ಫ್ರಾನ್ಸ್ನಿಂದ ಪ್ರವಾಸಿಗರು ಬಂದಿರುವಂಥದ್ದು ಆ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಲಕ್ಕುಂಡಿಯ ಒಂದು ರೀತಿಯವರ ಕುಟುಂಬದ ನಿವಾಸ ಇತ್ತು. ಈ ನಿವಾಸದ ಬಳಿ ಇದ್ದೀವಿ. ಇಲ್ಲಿ ದಿನಾಂಕ 10ನೇ ತಾರೀಕು ಅಂತಂದರೆ ಅವತ್ತು ಮಣಿ ಅಡಿಪಾಯ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಚಿನ್ನದ ನಿಧಿ ಸಿಕ್ಕಿತ್ತು. ಸುಮಾರು 470 ಗ್ರಾಮ್ ತೂಕದ ಒಂದು ಚಿನ್ನದ ಆಭರಣಗಳು ಸಿಕ್ಕಿದ್ವು. ಆ ಒಂದು ಸ್ಥಳವನ್ನು ನೋಡಲು ಈಗ ಆ ಪ್ರವಾಸಿಗರ ದಂಡೆ ಇಲ್ಲಿ ಹರಿದು ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀವಿ. ಇದು ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಫ್ರಾನ್ಸ್ನಿಂದ ಬಂದಂತಹ ಒಂದು ಪ್ರವಾಸಿಗರು ಈಗ ಈ ಒಂದು ಪ್ರೇಕ್ಷಣೀಯ ಸ್ಥಳವನ್ನಾಗಿ, ಇದು ಒಂದು ನಿಧಿ ಸಿಕ್ಕ ಸ್ಥಳವನ್ನು ಸಹ ಇಲ್ಲಿ ವೀಕ್ಷಣೆ ಮಾಡಲು ಬಂದಿದ್ದಾರೆ. ಸಾಕಷ್ಟು ಜನ, ಸುಮಾರು ಒಂದು 15 ಜನರ ತಂಡ. ಈಗ ಏನು ಇದು ನಿಧಿ ಸಿಕ್ತು, ಗುಪ್ತ ನಿಧಿ ಸಿಕ್ಕಿತ್ತು, ಇದು ಕೇವಲ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಕೂಡ ಸುದ್ದಿ ಪ್ರಸಾರವಾಗಿತ್ತು. ಸುದ್ದಿ ಪ್ರಸಾರದ ನಂತರ ಅದರ ಒಂದು ವಿವರಣೆಯನ್ನು ಪಡೆದು ಸಾಕಷ್ಟು ಜನ ಪ್ರವಾಸಿಗರು ಸಹ ಇಲ್ಲಿ ಬಂದಿರುವಂಥದ್ದು, ಅದನ್ನು ವೀಕ್ಷಣೆಯನ್ನು ಸಹ ಮಾಡ್ತಾ ಇದ್ದಾರೆ. 2003ರಲ್ಲೂ ನಡೆದಿತ್ತು ಉತ್ಖನನ.
23 ವರ್ಷ ಕಳೆದರೂ ಸಿಕ್ಕಿಲ್ಲ ಪರಿಹಾರ. ಲಕ್ಕುಂಡಿ ಉತ್ಖನನದ ವೇಳೆ ಇನ್ನೊಂದು ಕುತೂಹಲಕಾರಿ ಸಂಗತಿ ಬಯಲಾಗಿದೆ. 2003ರಲ್ಲಿ ನಡೆದ ಉತ್ಖನನ ಜಾಗ ನಿರ್ಲಕ್ಷ್ಯಕ್ಕೊಳಗಾಗಿ ಪಾಳು ಬಿದ್ದಿದೆ. 2003ರಲ್ಲಿ ಲಕ್ಕುಂಡಿಯ ಅಲ್ಲಮಪ್ರಭು ಮಠದ ಬಳಿಯ ಕಮತರ್ ಎಂಬುವರ ಜಮೀನಿನಲ್ಲಿ ಮೊದಲ ಬಾರಿಗೆ ಉತ್ಖನನ ನಡೆಸಲಾಗಿತ್ತು. ಆಗ ಕ್ಷೇತ್ರದ ಶಾಸಕ ಎಸ್ ಪಾಟೀಲ್, ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಶರಣಪ್ಪ ಅವರ ಅಜ್ಜ ವಿರೂಪಾಕ್ಷಪ್ಪ ಕಮತರ್ ಮನವೊಲಿಸಿ 4 ಎಕರೆ ಜಮೀನಿನಲ್ಲಿ 1 ಎಕರೆ ಜಮೀನಿಗೆ ಪರಿಹಾರ ಕೊಡುವುದಾಗಿ ನಂಬಿಸಿ ಉತ್ಖನನವನ್ನ ನಡೆಸಿದ್ರು. ಉತ್ಖನನ ನಡೆಸಿ 23 ವರ್ಷಗಳಾದರೂ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿಲ್ಲ. 1 ವರ್ಷಕ್ಕೆ 1,20,000 ಬೆಳೆ ಪರಿಹಾರ ಕೊಡೋದಾಗಿ ಭರವಸೆ ನೀಡಿದ್ರು. ಈಗ ಪರಿಹಾರ ನೀಡದ್ದಕ್ಕೆ ಉತ್ಖನನ ಜಾಗಕ್ಕೆ ಭೇಟಿ ಕೊಟ್ಟ ರೈತ ಗೋಳಾಡಿದ್ದಾರೆ. 22 ವರ್ಷಗಳಿಂದ ಜಮೀನು ಸಂಪೂರ್ಣ ಪಾಳು ಬಿದ್ದಿದ್ದು, ಮುಳ್ಳಿನ ಗಿಡ, ಕಂಟಿಗಳು ಬೆಳೆದಿದೆ. ಉತ್ಖನನದಲ್ಲಿ ಪತ್ತೆಯಾದ ಕೆಲವು ಅವಶೇಷಗಳನ್ನು ಸಹ ಪುರಾತತ್ವ ಇಲಾಖೆಯವರು ಹಾಗೇ ಬಿಟ್ಟು ಹೋಗಿದ್ದಾರೆ. ಇತ್ತ ಜಮೀನೂ ಇಲ್ಲ, ಅತ್ತ ಪ್ರಾಚೀನ ಅವಶೇಷವೂ ಇಲ್ಲ, ಪರಿಹಾರವೂ ಇಲ್ಲದೆ ರೈತನ ಗೋಳಾಟ ಕೇಳತೀರದಾಗಿದೆ. ಇತಿಹಾಸ ಸೇರಬೇಕಾದ ಜಾಗದಲ್ಲಿ ನಮ್ಮ ಕುಟುಂಬಸ್ಥರನ್ನ ಮಣ್ಣಲ್ಲಿ ಹೂತು ಹಾಕಿದಂತೆ ಮಾಡಿದ್ದಾರೆ ಅಂತಿದ್ದಾರೆ ನೊಂದ ಜಮೀನು ಮಾಲೀಕ. ಏನು ಮಾಡಿದ್ರು ಇಲ್ಲ, ವೇದಿಕೆ ಮ್ಯಾಗ ಎಚ್.ಕೆ. ಪಾಟೀಲ್ರು ಮತ್ತು ಎಸ್ ಪಾಟೀಲ್ರು, ನಮ್ಮೂರಿನ ಪ್ರಮುಖರು ಅಜ್ಜಣ್ಣ ಪಾಟೀಲ್ರು ಅಂತ ಒಬ್ಬರು ಇದ್ರು. ಅವರು ಜಡ್ಪಿ, ಮಾಜಿ ಜಡ್ಪಿ ಅವರು ಇಷ್ಟರು ಸಮ್ಮುಖದೊಳಗೆ ನಿಮಗೆ ನಿಮ್ಮ ಭೂಮಿಗೆ ನಾವು ಪರಿಹಾರ ಕೊಡ್ತೀವಿ, ನೀವು ಭೂಮಿ ಕೊಡ್ರಿ ಅಂತ ನಮ್ಮ ಅಜ್ಜವ್ರು ಕೇಳ್ಕೊಂಡ್ರು. ಅವತ್ತಿಗೆ ನಮ್ಮ ಅಜ್ಜವರು ನಮ್ಮ ಊರಿನ ಇತಿಹಾಸ ಹೊರಗೆ ಬರ್ತೈತಿ, ಮುಂದಿನ ಪೀಳಿಗೆಗೆ ಅದು ಇತಿಹಾಸ ಉಳಿತೈತಿ ಅಂತಂದ್ರೆ ನಾನು ಭೂಮಿ ಮುಖ್ಯ ಅಲ್ಲ, ಈ ಊರಿನ ಇತಿಹಾಸ ಮುಖ್ಯ, ಅದಕ್ಕೆ ನಾನು ಭೂಮಿ ಕೊಡ್ತೀನಿ, ನೀವು ಏನು ಪರಿಹಾರ ಕೊಡೋದು ಕೊಡ್ರಿ ನನಗೆ ಅಂತಂದರು. ಇವತ್ತು ಈಗ ಸುಮಾರು ನಾವು 8-10 ವರ್ಷ ನಮ್ಮನ್ನು ಓಡಿಸಾಡಿ ಕೇವಲ 1,20,000 ರೂಪಾಯಿ ಗೌರ್ಮೆಂಟ್ ಕಂದಾಯ ಇಲಾಖೆಗೆ ವ್ಯಾಲ್ಯೂಯೇಷನ್ ಮಾಡೋಕೆ ಹೇಳಿದ್ರು. ಕಂದಾಯ ಇಲಾಖೆಯವರು ವ್ಯಾಲ್ಯೂಯೇಷನ್ ಮಾಡಿದರು. 1,20,000 ರೂಪಾಯಿ 1 ವರ್ಷದ ಪರಿಹಾರ ನಮಗೆ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಏನೂ ಸಿಕ್ಕಿಲ್ಲ. ಒಟ್ನಲ್ಲಿ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಜಾಗ ಈಗ ಟೂರಿಸ್ಟ್ ಪ್ಲೇಸ್ ಆಗಿದ್ದು, ಉತ್ಖನನ ಮುಂದುವರೆದಂತೆ ಪ್ರವಾಸಿಗರ ಭೇಟಿಯೂ ಕೂಡ ಹೆಚ್ಚಾಗಬಹುದು. ಇತ್ತ ಭೂಮಿ ಅಗೆಯುವ ಕಾರ್ಯ ಮುಂದುವರೆದಿದೆ. ಭೀಮನಗೌಡ, ಪಬ್ಲಿಕ್ ಟಿವಿ, ಗದಗ.